ಫೈನಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬೆಟ್ಟಿಂಗ್ ಆ್ಯಪ್ಸ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಆ್ಯಪ್ಸ್ ಅಂದ್ರೆ ಈ Dream11 ಅದ್ರ ಬಗ್ಗೆನೂ ಹೇಳ್ತೀನಿ. ಲೋಕಸಭಾ ಒಳಗೆ ನಿನ್ನೆ ಒಂದು ಬಿಲ್ ಪಾಸ್ ಆಯ್ತು, ದ ಆನ್ಲೈನ್ ಗೇಮಿಂಗ್ ಬಿಲ್ 2025. ಈ ಬಿಲ್ ಪ್ರಕಾರ ಬಹಳಷ್ಟು ಮನಿ ಬೇಸ್ಡ್ ಆನ್ಲೈನ್ ಗೇಮ್ಸ್ ಅನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೆಟ್ಟಿಂಗ್ ಆ್ಯಪ್ಸ್, ಫ್ಯಾಂಟಸಿ ಆಗಿರ್ಬೋದು, ಪೋಕರ್, ರಮ್ಮಿ, ಗ್ಯಾಮ್ಲಿಂಗ್ ವೆಬ್ಸೈಟ್ಸ್ ಮತ್ತೆ ಲೋಟ್ರಿ, ಈ ತರದ ಎಲ್ಲ ಪ್ಲಾಟ್ಫಾರ್ಮ್ಸ್ ಅನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಸ್ಪೋರ್ಟ್ಸ್, ಎಜುಕೇಶನಲ್ ಗೇಮ್ಸ್, ನಾನ್ ಮಾನಿಟರಿ ಗೇಮ್ಸ್ ಆಡಿದ್ರೆ ಪ್ರಾಬ್ಲಮ್ ಇಲ್ಲ. ಈ ಬಿಲ್ ಪಾಸ್ ಆದ್ಮೇಲೆ ಯಾರಾದ್ರೂ ಆನ್ಲೈನ್ ಬೆಟ್ಟಿಂಗ್ ಮಾಡಿದ್ರೆ ಪ್ಲೇಯರ್ಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಕಂಪನೀಸ್ ಪ್ರಮೋಷನ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡಿ ಸಿಕ್ಕಿ ಬಿದ್ರೆ 3 years ಜೈಲ್ ವಿತ್ 1 crore rupees ಫೈನ್ ಪೇ ಮಾಡಬೇಕಾಗತ್ತೆ. ಅದ್ರ ಜೊತೆ ಅಥಾರಿಟೀಸ್ಗೆ ಯಾವುದೇ ಸರ್ಚ್ ವಾರೆಂಟ್ ಇಲ್ಲದೆ ಕಂಪನೀಸ್ ಅನ್ನ ರೈಡ್ ಮಾಡೋ ಪರ್ಮಿಷನ್ ಇದೆ. ಇದರಿಂದ ಬೇರೆ ಏನೇನ್ ಇಂಪ್ಯಾಕ್ಟ್ ಆಗುತ್ತಂದ್ರೆ, ಗೇಮಿಂಗ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಗಳ ಪ್ರಕಾರ ಆಲ್ಮೋಸ್ಟ್ 2 lakh ಜನ ಜಾಬ್ ಅನ್ನ ಕಳ್ಕೋತಾರೆ. ಗವರ್ಮೆಂಟ್ ಜಸ್ಟ್ 6 months ಅಲ್ಲಿ 6,900 crore ಗೇಮಿಂಗ್ ಇಂಡಸ್ಟ್ರಿಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು. ಇದು ಇಂಪ್ಯಾಕ್ಟ್ ಆಗುತ್ತೆ. Dream11 ಬ್ಯಾನ್ ಆಗೋ ಚಾನ್ಸ್ ಬಹಳ ಕಡಿಮೆ ಇದೆ, ಯಾಕಂದ್ರೆ ಇವರ ಮೇನ್ ಇನ್ಕಮ್ ಎಂಟ್ರಿ ಫೀಸ್ ಮತ್ತೆ ಪೇಯ್ಡ್ ಕಾಂಟೆಸ್ಟ್ ಇಂದ ಬರುತ್ತೆ. ಅದ್ರ ಜೊತೆ ಸುಪ್ರೀಂ ಕೋರ್ಟ್ ಇದನ್ನ ಒಂದು ಸ್ಕಿಲ್ ಬೇಸ್ಡ್ ಗೇಮ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾರಿಗೂ ಹೇಳದೆ ಬೆಟ್ಟಿಂಗ್ ಮಾಡೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ.